ಪಾಂಪ್ಲೆಟ್ ಮೀನು ಫ್ರೈ ಮಾಡೋಣ ಬನ್ನಿ. ನಾನಿಲ್ಲಿ ಪಾಂಪ್ಲೆಟ್ ಮೀನು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಿರೋದು ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ಇವಾಗೆಲ್ಲ ಹಾಕ್ಕೊಂಬಿಟ್ಟು ಎಲ್ಲವನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಆ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲಾನ ಈ ರೀತಿಯಾಗಿ ಎಲ್ಲದಕ್ಕೂ ಹಚ್ತಾ ಬನ್ನಿ. ನಾನು ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ಹಚ್ಚಿ. ಇನ್ನೊಂದು ಸೈಡು ಇವಾಗ ಇನ್ನೊಂದು ಸೈಡು ಹಚ್ಚಿಕೊಳ್ಳೋಣ ಈ ರೀತಿಯಾಗಿ. ಇಲ್ಲಿ ನೋಡಿ ನಾನು ಹಚ್ತಿದ್ದೀನಲ್ವ, ಈ ರೀತಿಯಾಗಿ ಹಚ್ಕೊಳ್ಳಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ತವ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇವಾಗ ಮೀನನ್ನು ಅದ್ರ ಮೇಲೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಫ್ಲೇಮು ಸಣ್ಣದಾಗಿರಲಿ ಸ್ಟವ್ದು. ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ಈ ರೀತಿಯಾಗಿ ಮಗ್ಚ್ಕೊಂಬಿಡಿ, ಹಾಕ್ಬಿಡಿ ಮೀನನ್ನು. ಇಲ್ಲಿ ನೋಡಿ ನೋಡ್ತಿದ್ದೀರಲ್ವ ನೀವು, ಇದೇ ರೀತಿಯಾಗಿ ಇವಾಗ ಕ್ರಿಸ್ಪಿಯಾಗಿ ಈ ರೀತಿಯಾಗಿ ಬೆಂದಾದ್ಮೇಲೆ ಮತ್ತೊಂದು ಸಲ ಮಗಚ್ಕೊಳ್ಳೋಣ. ಇಲ್ಲಿ ನೋಡಿ ನೋಡ್ತಿದ್ದೀರಲ್ವ, ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಹೇಗೆ ಬೆಂದಿದೆ ಅಂತ ಮೀನು ನೋಡೋಣ. ಇಲ್ಲಿ ನೋಡಿ ಯಾವ ರೀತಿ ಬೆಂದಿದೆ ಅಲ್ವಾ, ಆಹಾ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ನೀವು ಟ್ರೈ ಮಾಡಿ.